ಈ ಇಂಗು ಬಗ್ಗೆ ತಿಳ್ಕೋಬೇಕು. ಈ ಇಂಗು ಕೇವಲ ಒಂದು ವರ್ಗದ ಜನ ಮಾತ್ರ ಅಡಿಗೆಯಲ್ಲಿ ಯೂಸ್ ಮಾಡ್ತಾರೆ, ಬೇರೆಯವರೆಲ್ಲ ಯೂಸ್ ಮಾಡಲ್ಲ. ಅದಕ್ಕೊಂದು ಶಾಸ್ತ್ರೀಯ ನೆಲೆಯನ್ನು ಕೊಡ್ತಾರೆ, ನಾವಷ್ಟೇ ಮಾಡಬೇಕು ಅಂತ. ಬಟ್ ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಬಹುಶಃ ಅನ್ಕೊಳ್ಬೇಕು. ನಮಗೆ ನೇರ ಇದರ ಬಗ್ಗೆ ಅಂದ್ರೆ ನನಗೆ ಯಾರೋ ಒಬ್ರು ಹೇಳಿದ್ರು ಅಂದ್ರೆ ಥ್ರೋಟ್ ಇನ್ಫೆಕ್ಷನ್ ಬರಲ್ಲ, ಕೆಮ್ಮಾಗಲ್ಲ. ಉಪಯೋಗಿಸಬಾರ್ದು ಯಾಕೆ ಅನ್ನೋದಕ್ಕೆ ಉತ್ತರ ಗೊತ್ತಿಲ್ಲ. ಉಪಯೋಗಿಸಬೇಕು ಅನ್ನೋದಕ್ಕೆ ನೂರಾರು ಕಾರಣಗಳಿವೆ. ಅದೇ ನಾನು ಹೇಳಿದ್ದು, ಉಪಯೋಗಿಸಬೇಕು ಅನ್ನೋದಕ್ಕೆ ತುಂಬಾ ಕಾರಣಗಳಿವೆ. ಕೋಟಿ ದೇವತೆಗಳ ಸನ್ನಿಧಾನ ಇರುವುದು ಗೋವಿನಲ್ಲಿ ಅಂತ ಹೇಳ್ತಾರೆ. ಗೋಮಾತೆಯಲ್ಲಿ ಅಲ್ಲಿ ಎಲ್ಲಾ ದೇವತೆಗಳ ಸನ್ನಿಧಾನ ಆಗಿದೆ ಅಂತ ಹೇಳ್ತಾರೆ. ಈ ಗೋಮಯವನ್ನ ಅಥವಾ ಗೋಮೂತ್ರವನ್ನ ಸೇವನೆ ಮಾಡೋದು ಸರಿನಾ, ಅಥವಾ ಅದರ ಹಿಂದೆ ಏನು ವೈಜ್ಞಾನಿಕ ಹಿನ್ನೆಲೆ ಇದೆ? ಸೇವನೆ ಅಲ್ಲ ರೀ, ನಾವು ಸ್ನಾನ ಮಾಡ್ತಿದ್ವಿ, ಅದು ಗೋಮೂತ್ರ ಚೆಲ್ಲುವಾಗ ನಾವು ಅದರ ಅಡಿಗೆ ಹೋಗಿ ಕೂತ್ಕೊಳ್ತಿದ್ವಿ. ನಾನು ಈಗಲೂ ಕೂತ್ಕೊಳ್ತೇನೆ, ನಂಗೆ ಅದರಲ್ಲಿ ಹೇಳ್ಕೊಳ್ಳಿಕ್ಕೇನು ಬೇಜಾರೇ ಇಲ್ಲ. ಆದರೆ ಅದರ ಒಂದು ಏನು ಸಾತ್ವಿಕ ಅಥವಾ ಧನಾತ್ಮಕ ಶಕ್ತಿಯ ಅನುಭವವೇ ಬೇರೆ. ಇದು ಹೇಳಿ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಆದರೆ ಗೋಮಯ ಗೋಮೂತ್ರ ಇಡೀ ಜಗತ್ತಿನಲ್ಲಿ 83,99,999 ಜೀವಿಗಳಲ್ಲಿ ಇಲ್ಲದ ಒಂದು ಶುದ್ಧತೆ ಅದರಲ್ಲಿದೆ. ಬೇರೆ ಯಾವ ಪ್ರಾಣಿಯ ಮಲಮೂತ್ರವನ್ನು ಕೂಡ ಮನುಷ್ಯ ಅಂತ ಗ್ರೇಟ್ ಹೇಳ್ತೇವೆ, ಮಲಮೂತ್ರಕ್ಕೆ ಬೆಲೆ ಇದೆಯಾ? ಈ ಇಂಗು ಬಗ್ಗೆ ತಿಳ್ಕೋಬೇಕು. ಈ ಇಂಗು ಕೇವಲ ಒಂದು ವರ್ಗದ ಜನ ಮಾತ್ರ ಅಡಿಗೆಯಲ್ಲಿ ಯೂಸ್ ಮಾಡ್ತಾರೆ, ಬೇರೆಯವರೆಲ್ಲ ಯೂಸ್ ಮಾಡಲ್ಲ. ಅದಕ್ಕೊಂದು ಶಾಸ್ತ್ರೀಯ ನೆಲೆಯನ್ನು ಕೊಡ್ತಾರೆ, ನಾವಷ್ಟೇ ಮಾಡಬೇಕು ಅಂತ. ಬಟ್ ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಅನ್ನೋದು ನೋಡಿದಾಗ ಬಹುಶಃ ಅನ್ಕೊಳ್ಬೇಕು. ನಮಗೆ ನೇರ ಇದರ ಬಗ್ಗೆ ಅಂದ್ರೆ ನನಗೆ ಯಾರೋ ಒಬ್ರು ಹೇಳಿದ್ರು ಅಂದ್ರೆ ಥ್ರೋಟ್ ಇನ್ಫೆಕ್ಷನ್ ಬರಲ್ಲ, ಕೆಮ್ಮಾಗಲ್ಲ, ಅಲ್ಲ ಅದು ಉಪಯೋಗಿಸಬಾರ್ದು ಯಾಕೆ ಅನ್ನೋದಕ್ಕೆ ಉತ್ತರ ಗೊತ್ತಿಲ್ಲ. ಉಪಯೋಗಿಸಬೇಕು ಅನ್ನೋದಕ್ಕೆ ನೂರಾರು ಕಾರಣಗಳಿವೆ. ಅದೇ ನಾನು ಹೇಳಿದ್ದು, ಉಪಯೋಗಿಸಬೇಕು ಅನ್ನೋದಕ್ಕೆ ತುಂಬಾ ಕಾರಣಗಳಿವೆ. ಉಪಯೋಗಿಸಬಾರದು ಅಂತ ಹೇಳುದು ಅವರು ಕೇವಲ ಅದೊಂದು ಗೋಂದು ಯಾವುದೋ ಮರದ್ದು, ಅದರಿಂದ ನಾವು ಅಂತ ಪದಾರ್ಥ. ಯಾಕಂದ್ರೆ ಈ ಅಂಟಿನುಂಡೆಯು ಕೆಲವರು ಬಳಸಲ್ಲ. ಆಯುರ್ವೇದದಲ್ಲೂ ತುಂಬಾ ಅದಕ್ಕೆ ಪ್ರಾಶಸ್ತ್ಯ ಇದೆ. ಇಂಗು ಎಷ್ಟೋ ತರದ ಹೊಟ್ಟೆಯ ಉದರ ಸಂಬಂಧಿ ರೋಗಗಳಿಗೆಲ್ಲ ಪರಿಹಾರಕ್ಕಾದು. ಈಗ ತುಂಬಾ ಹೊಟ್ಟೆ ಹಾಳಾಗಿದ್ರೆ ಚೂರು ಇದು ಮಜ್ಜಿಗೆಗೆ ಹಿಂಗೆ ಹಾಕಿ ಕಲಸಿ ಉಪ್ಪು ಹಾಕಿ ಕುಡ್ದ ಅಂದರೆ ಅರ್ಧ ಗಂಟೆಲಿ ಹೊಟ್ಟೆಲ್ಲ ಒಂಥರ ಶಾಂತ ಆದಾಗ ಆಗುತ್ತೆ. ಗ್ಯಾಸ್ ಇದ್ರೂ ಹೋಗುತ್ತೆ, ಅಥವಾ ಉಬ್ಬರಾಗಿದ್ರೂ ಹೋಗುತ್ತೆ, ತೇಗು ಬರ್ತಾ ಇದ್ರೂ ಹೋಗುತ್ತೆ. ಹೀಗೆ ನೂರಾರು ಥರದ ಯಾಕೆಂದರೆ ಅಜೀರ್ತಿ ಮೂಲ ಸರ್ವರೋಗ. ಎಲ್ಲ ರೋಗಗಳಿಗೆ ಮೂಲ ಯಾವುದು ಅಂದರೆ ಅಜೀರ್ಣ. ಆ ಅಜೀರ್ಣ ದೋಹ ಪರಿಹಾರ ಆಗುವುದಕ್ಕೆ ಮುಖ್ಯ ಉಪಯೋಗ ಆಗುವಂಥದ್ದು ಹಿಂಗು. ಆದರೆ ಈ ಹಿಂಗು ಬಳಕೆ ಅನ್ನೋದು ಸ್ವಲ್ಪ ಶಾಸ್ತ್ರೀಯವಾಗಿ ಜೀವನ ಮಾಡುವವರಿಗೆ ಅದನ್ನು ಬಳಸಲ್ಲ. ಯಾಕಂದರೆ ಅದು ಮಾನಸಿಕವಾಗಿ ನಮಗೆ ಹಿಂಸೆ ಮಾಡುತ್ತೆ, ಅದರಿಂದ ಮಾನಸಿಕ ಚಂಚಲತೆ ಜಾಸ್ತಿ ಆಗುತ್ತೆ ಅಂತ ಹೀಗೊಂದು ಮಾತು ಬರುತ್ತೆ. ಅದಕ್ಕೂ ನೇರವಾಗಿ ನಮಗೆ ಆಧಾರ ಸಹಿತವಾಗಿ ಹೇಳಲಿಕ್ಕೆ ಸಾಧ್ಯ. ಯಾಕೆಂದರೆ ಈರುಳ್ಳಿ, ಬೆಳ್ಳುಳ್ಳಿ ಇಂಥ ಪದಾರ್ಥಗಳ ಬಗ್ಗೆ ಅದು ಅನುಭವ ಸಿದ್ಧ. ಅದನ್ನ ಆಯುರ್ವೇದವೂ ಹೇಳುತ್ತೆ, ಈ ಪದಾರ್ಥವನ್ನು ತಿಂದರೆ ನಿನಗೆ ದೈಹಿಕವಾಗಿ ಆಸೆಗಳು ಹೆಚ್ಚಾಗುತ್ತೆ ಅಂತ. ಅದು ತಿನ್ನದವ್ರ ಹತ್ರ ಇಲ್ವಾ ಅಂತ ಕೇಳಬೇಡಿ, ಆದ್ರೂ ದೈಹಿಕವಾಗಿ ಕೆಲವೊಮ್ಮೆ ಅದಿರುತ್ತೆ. ಇದು ಜಾಸ್ತಿ ಮಾಡುತ್ತೆ ಇದ್ದದ್ದು. ಅದರಿಂದಾಗಿ ಕೆಲವು ಮಾನಸಿಕ ಯೋಚನೆಗಳ ಕಡೆಗೆ ನಮ್ಮನ್ನು ಸೆಳೆಯುವಲ್ಲಿ ಸೋಲ್ಸತ್ತೆ ಅಂತಂದಾಗ ಆ ಪದಾರ್ಥ ತಿನ್ನಬೇಡಿ ಅಂದರು. ಯಾವುದು ಮಾನಸಿಕವಾಗಿ ನಮ್ಮನ್ನು ಸ್ಟ್ರಾಂಗ್ ಮಾಡುತ್ತೋ ಅಂಥದ್ದು ಮಾತ್ರ ಬಳಸಿ ಅಂತ. ಹಿತಭುಕ್ ಮಿತಭುಕ್ ಋತಭುಕ್ ಸಯವ ಅರುಕ್. ಹಿತವಾದದ್ದನ್ನು ತಿನ್ನು, ಮತ್ತೆ ಬೇಕಾದಷ್ಟು ತಿನ್ಬೇಡ, ಮಿತವಾದದ್ದನ್ನು ತಿನ್ನು, ಋತವಾದದ್ದನ್ನು ತಿನ್ನು. ಶಾಸ್ತ್ರದಲ್ಲಿ ಯಾವುದನ್ನು ದೇವರಿಗೆ ಸಮರ್ಪಣೆ ಮಾಡಬಹುದು ಅಂತ ಹೇಳಿದ್ದಾರೋ ಅದನ್ನು ತಿನ್ನು. ಅದು ಯಾವ್ಯಾವ ಕಾಲಕ್ಕೆ ಹೇಳಿದಾರೋ ಒಂದು. ಎರಡನೇದು ಯಾವ್ಯಾವ ಪ್ರದೇಶಕ್ಕೆ ಹೇಳಿದಾರೋ ಇನ್ನೊಂದು. ಮೂರನೇದು ಆಹಾರವಾಗಿ ತಿನ್ಬೇಡ ಹೇಳಿದ್ದು ಆ ಪದಾರ್ಥವನ್ನು, ಔಷಧವಾಗಿ ತಿನ್ಬೇಡ ಹೇಳಿದ್ದಲ್ಲ. ಈಗ ಕೆಲವೊಂದು ಸರ್ತಿ ಈರುಳ್ಳಿಗೆ ಹೆಸರು, ಬೆಳ್ಳುಳ್ಳಿಗೆ ಹೆಸರು ಮಹೌಷಧ ಅಂತ ಆಯುರ್ವೇದದಲ್ಲಿ. ಓಕೆ. ಎಲ್ಲ ಔಷಧಗಳಿಗೆ ತಂದೆ ಅಥವಾ ತಾಯಿ ಅದು ಬೆಳ್ಳುಳ್ಳಿ. ಅದನ್ನೇ ತಿನ್ಬೇಡ ಅಂತ ಯಾಕೆ ಹೇಳಿದ್ದಾರೆ ಅಂದರೆ ನಿತ್ಯ ಬಾಯಿ ರುಚಿಗೆ ತಿನ್ಬೇಡ ಅಂತ. ಔಷಧವಾಗಿ ತಿನ್ನಲೇಬೇಕು. ಈಗ ಇವರು ಇದನ್ನು ತಿನ್ನಲ್ಲ ಅಂತಾರ, ಡಾಕ್ಟರ್ ಹತ್ರ ಹೋಗಿ ಮತ್ತೆ ತಗೋತಾರ, ಅದೇ ಇರುತ್ತೆ. ಅಥವಾ ಅದಕ್ಕಿಂತ ಭಯಾನಕವಾದದ್ದು ಇರುತ್ತೆ. ಅದು ಟೆನ್ಷನ್ ಆಗಲ್ಲ. ಇಲ್ಲಿ ಬಂದಾಗ ನಮ್ಮ ಪ್ರಶ್ನೆ ಬರುತ್ತೆ, ಪ್ರಾಕೃತಿಕವಾದಿದ್ದನ್ನು ತಿಂದರೆ ಕನಿಷ್ಠ ಪಕ್ಷ ನಾವು ಸಸ್ಯಾಹಾರಿಗಳಾಗಿ ಆಗಿದ್ರೆ ಉಳಿತೇವೆ. ಅಪ್ರಾಕೃತವಾದ ತಿನ್ನಬೇಡ. ಅಪ್ರಾಕೃತ ಅಂದರೆ ಪ್ರಾಣಿಜನ್ಯ, ಅದು ಏನಿರುತ್ತೆ ಅಂತಲೇ ಗೊತ್ತಿಲ್ಲ. ಯಾವುದರ ಕೊಬ್ಬೋ, ಯಾವುದರ ಮೇಧಸ್ಸೋ, ಯಾವುದರ ಮಜ್ಜೆಯೋ ಎಲ್ಲ ಬಳಸ್ತಾರೆ ರಾಸಾಯನಿಕ ದೃಷ್ಟಿಯಿಂದ. ಅದಕ್ಕಿಂತ ಇದನ್ನೇ ಡೈರೆಕ್ಟ್ ಬಳಸಿದ್ರೆ ಧೈರ್ಯವಾಗಿ ಹೇಳ್ಬೋದು, ನಾನು
ಖಂಡಿತವಾಗಿಯೂ ನನಗೆ ಇಷ್ಟ ಇಲ್ಲದೆ ಇರುವ ಆ ಪದಾರ್ಥವನ್ನು ತಿಂದಿಲ್ಲ ಅಂತ. ಹಾಗಾಗಿ ಈ ವಿಷಯದಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡಬೇಕಾದಿದೆ. ನಾನು ಹೇಳೋದು, ಶಾಸ್ತ್ರ ಖಂಡಿತ ನಿಷೇಧ ಮಾಡಿದೆ, ಅದರ ಅರ್ಥ ನಾವು ನಾಲಿಗೆ ರುಚಿಗೆ ಯಾವತ್ತೂ ತಿನ್ನಬಾರ್ದು. ಇದನ್ನು ನಾಲಿಗೆ ರುಚಿ ಅಂತ ತಿನ್ಲೇಬಾರ್ದು. ನಮಗೆ ನಿನ್ನೆದು ತಂಗಳನ್ನ ಉಳಿದಿದೆ, ಸ್ವಲ್ಪ ಬೆಳಿಗ್ಗೆ ಚಿತ್ರಾನ್ನ ಮಾಡಿ ಒಂದು ಒಗ್ಗರಣೆ ಕೊಟ್ಟು ತಿಂದರೆ ರುಚಿಯಾಗಿರುತ್ತೆ ಅನ್ನುವ ಉದ್ದೇಶದಿಂದ ತಿನ್ನಬಾರ್ದು ನಿಮಗೆ. ಯಾಕೆಂದರೆ ಅದು ಹೃದಯ ಸಂಬಂಧಿ ರೋಗಗಳಿಗೆ ತುಂಬ ಉಪಯುಕ್ತವಾದ ಪದಾರ್ಥ. ಈ ಈರುಳ್ಳಿ ಅಂತ ಅನ್ನೋದು ನೆತ್ತರು ದಪ್ಪ ಆಗಿದ್ರೆ ಅದನ್ನು ಸ್ವಲ್ಪ ತಿಳಿ ಮಾಡುತ್ತೆ. ಡಾಕ್ಟ್ರು ಅಂಥ ಸಂದರ್ಭದಲ್ಲಿ ಅಂಥ ರೋಗಗಳಿಗಾಗಿ ರೆಸ್ಪೆಕ್ಟಿವ್ ಟೈಮಲ್ಲಿ ಇದೇನು ಅಂದರೆ ನಮ್ಗೆ ಯಾವಾಗಲೂ ಔಷಧದ ಹೆಸರಲ್ಲಿ ತಿನ್ನುವುದು ಅಂತ ಆಗುತ್ತೆ ಕೊನೆಗೆ. ಅದು ತಪ್ಪು. ಆದರೆ ತೀವ್ರವಾದ ಅನಾರೋಗ್ಯದ ಸಂದರ್ಭದಲ್ಲಿ ಕಷಾಯದ ರೂಪದಲ್ಲಿ ತಗೊಳ್ಬೇಕಾದ ಅನಿವಾರ್ಯತೆ ಬಂದಾಗ ಖಂಡಿತ ತಪ್ಪಲ್ಲ. ಕೊನೆಯದಾಗಿ ನಾನು ಒಂದು ವಿಚಾರವನ್ನು ಕೇಳಲೇಬೇಕು. ಮುಕ್ಕೋಟಿ ದೇವತೆಗಳ ಸನ್ನಿಧಾನ ಇರೋದು ಗೋವಿನಲ್ಲಿ ಅಂತ ಹೇಳ್ತಾರೆ. ಗೋಮಾತೆಯಲ್ಲಿ ಅಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ ಆಗಿದೆ ಅಂತ ಹೇಳ್ತಾರೆ. ಈ ಗೋಮಯವನ್ನು ಅಥವಾ ಗೋಮೂತ್ರವನ್ನು ಸೇವನೆ ಮಾಡೋದು ಸರಿನಾ, ಅಥವಾ ಅದರ ಹಿಂದೆ ಏನು ವೈಜ್ಞಾನಿಕ ಹಿನ್ನೆಲೆ ಇದೆ? ಸೇವನೆ ಅಲ್ಲ ರೀ, ನಾವು ಸ್ನಾನ ಮಾಡ್ತಿದ್ವಿ, ಅದು ಗೋಮೂತ್ರ ಚೆಲ್ಲುವಾಗ ನಾವು ಅದರ ಅಡಿಗೆ ಹೋಗಿ ಕೂತ್ಕೊಳ್ತಿದ್ವಿ. ನಾನು ಈಗಲೂ ಕೂತ್ಕೊಳ್ತೇನೆ, ನಂಗೆ ಅದರಲ್ಲಿ ಹೇಳ್ಕೊಳ್ಳಿಕ್ಕೇನು ಬೇಜಾರೇ ಇಲ್ಲ. ಆದರೆ ಅದರ ಒಂದು ಏನು ಸಾತ್ವಿಕ ಅಥವಾ ಧನಾತ್ಮಕ ಶಕ್ತಿಯ ಅನುಭವವೇ ಬೇರೆ. ಇದು ಹೇಳಿ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕಾಗುತ್ತೆ ಇಲ್ಲೋ ಗೊತ್ತಿಲ್ಲ. ಆದರೆ ಗೋಮಯ ಗೋಮೂತ್ರ ಇಡೀ ಜಗತ್ತಿನಲ್ಲಿ 83,99,999 ಜೀವಿಗಳಲ್ಲಿ ಇಲ್ಲದ ಒಂದು ಶುದ್ಧತೆ ಅದರಲ್ಲಿದೆ. ಬೇರೆ ಯಾವ ಪ್ರಾಣಿಯ ಮಲಮೂತ್ರವನ್ನು ಕೂಡ ಮನುಷ್ಯ ಅಂತ ಗ್ರೇಟ್ ಹೇಳ್ತೇವೆ, ಮಲಮೂತ್ರಕ್ಕೆ ಬೆಲೆ ಇದೆಯಾ? ಆದರೆ ಈ ಮಲಮೂತ್ರ ಇದು ಭಾರತೀಯರಲ್ಲ, ವಿದೇಶಿಯರು ಇದರ ಮೇಲೆ ಪೇಟೆಂಟ್ ಮಾಡ್ಲಿಕ್ಕೆ ಕೂತಿದ್ದಾರೆ. ನಮ್ಗೆ ಇನ್ನೂ ಬುದ್ಧಿ ಇಲ್ಲ. ಈ ಅರಿಶಿನದ ಬಗ್ಗೆ ಹೇಳಿದ್ರಿ, ಅದೇ ಥರ ಭಾರತದ ಎಷ್ಟೋ ಪದಾರ್ಥಗಳ ಮೇಲೆ ವಿದೇಶಿಯರು ಇನ್ನು ಮುಂದೆ ನಾವು ಏನಾದರೂ ಅದಕ್ಕೆ ಒಂದು ಸಂಶೋಧನಾತ್ಮಕ ಅದನ್ನು ಬಳಸ್ತೇವೆ, ರಿಸರ್ಚ್ ಪೇಪರ್ಗಳನ್ನು ಉಪಯೋಗಿಸ್ಕೊಳ್ತೇವೆ ಅಂದರೆ ಅವ್ರಿಗೆ ದುಡ್ಡು ಕಟ್ಟಿ ಬರಿಬೇಕು ನಾವು. ನಾಳೆ ಆ ಪರಿಸ್ಥಿತಿಗೆ ಬರ್ತಾ ಇದ್ದೀವಿ ನಾವು. ನಮ್ಮ ವಸ್ತುಗಳಿಗೆ ನಮ್ಮ ಮನೇಲಿ ಬೆಳೆದ್ರೆ ಅವ್ರಿಗೆ ಕೊಡ್ಬೇಕು ನಾವು, ಯಾಕಂದರೆ ಇದು ನನ್ನ ಪೇಟೆಂಟು ಅಂತಾರೆ ಅವರು. ಈ ಸ್ಥಿತಿಗೆ ಬರುವ ಮುಂಚೆ ನಾವು ಇದರನ್ನೆಲ್ಲ ಎಚ್ಚೆತ್ಕೊಳ್ಬೇಕು. ಗೋಮಯ ಗೋಮೂತ್ರದಲ್ಲಿ ಇರುವಷ್ಟು ಔಷಧೀಯ ಕಂಟೆಂಟು ನಿಮಗೆ ಬೇರೆ ಯಾವ ಪ್ರಾಣಿಯಲ್ಲೂ ಇಷ್ಟು ಸುಲಭವಾಗಿ ಸಿಗಲ್ಲ. ಇದು ಇವತ್ತು ಬೇಕಾದಷ್ಟು ನಾನೀಗ ಹೇಳಲೇಬೇಕಾಗಿಲ್ಲ, 100,000 ಕೇಸ್ಗಳು ಸಿಗ್ತವೆ ಕ್ಯಾನ್ಸರ್ ಗುಣ ಆಗಿದ್ದಕ್ಕೆ ಗೋಮೂತ್ರದಿಂದ, ಗೋಮಯದ ಬಳಕೆಯಿಂದ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಪಂಚಗವ್ಯ ಅಂತ ಮಾಡುವಾಗ ನೀವು ಆ ಪಂಚಗವ್ಯದ ತಯಾರು ಮಾಡುವುದರ ಬಗ್ಗೆ ಒಂದು ವಿವರಣೆ ಇರುವಂಥ ಮೇಲನದ ಬಗ್ಗೆ ಒಂದು ನಿಯಮ ಇದೆ. ಕಪಿಲ ಗೋವಿನದ್ದೇ ಗೋಮಯ ಆಗಬೇಕು, ಗೋಮೂತ್ರ ಆಗಬೇಕು, ಬಿಳಿ ಗೋವಿನ ಬೆಣ್ಣೆ ಆಗಬೇಕು, 5 ಬಣ್ಣದ ಹಸುಗಳಿಂದ ಇಂತಿದ್ದದ್ದೇ ಆಗಬೇಕು, ಇಷ್ಟಿಷ್ಟೇ ಪ್ರಮಾಣದಲ್ಲಿ ಹಾಕಬೇಕು ಅಂತ ನಿಯಮ ಇದೆ. ಹೌದಾ? ಅದರ ಜೊತೆಗೆ ಇಂಥದ್ದೇ ಮಂತ್ರದಿಂದ ಹಾಕಬೇಕು ಅಂತ. ಈಗ ತತ್ಸವಿತೃವರೇಣ್ಯಂ ಅನ್ನುವ ಗಾಯತ್ರಿ ಮಂತ್ರದಿಂದ ಗೋಮಯ ಹಾಕ್ತಾರೆ, ಆಪ್ಯಾಯಸ್ವ ಅನ್ನೋದ್ರಿಂದ ಹಾಲು ಹಾಕ್ತಾರೆ, ದಧಿಕ್ರಾವಣ ಅನ್ನೋದ್ರಿಂದ ಮೊಸರು ಹಾಕ್ತಾರೆ, ಶುಕ್ರಮಸಿ ಜ್ಯೋತಿರಸಿ ಅಥವಾ ಘೃತಮಿಮಿಕ್ಷೆ ಅನ್ನೋದ್ರಿಂದ ತುಪ್ಪ ಹಾಕ್ತಾರೆ. ಆಮೇಲೆ ಕುಶೋದಕ ಅಂತಂದರೆ ದರ್ಭೆಯ ಕಟ್ಟನ್ನು ನೀರಿನಲ್ಲಿ ಮುಳುಗಿಸಿ ಗಂಧರ್ವ ದೇವತೆಗಳನ್ನು ಚಿಂತನೆ ಮಾಡಿ ಅದರಲ್ಲಿ ಅಭಿಮಂತ್ರಣ ಮಾಡಿ ಬೆರೆಸುವುದಿದೆ. ಪಂಚಗವ್ಯ ಹಾಲು, ಮೊಸರು, ಬೆಣ್ಣೆ ಇಲ್ಲ, ಹಾಲು, ಮೊಸರು, ತುಪ್ಪ, ಗೋಮಯ, ಗೋಮೂತ್ರ, ಇದು 5 ಬಳಸಿ ಎಂತೆಂತೋ ಥರದ, ಅದಕ್ಕೆ ಮಾತು ಏನಿದೆ ಗೊತ್ತಾ ತಗೊಳ್ಳುವಾಗ, ಯತ್ವಗಸ್ತಿಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕೆ ಪ್ರಾಶನಾತ್ ಪಂಚಗವ್ಯಸ್ಯ ದಹತು ಅಗ್ನಿರಿವ ಇಂಧನಂ. ಮೂಳೆಯ ಒಳಗೆ ಸೇರಿರಬಹುದಾದ ಬೋನ್ ಮ್ಯಾರೋ ಕ್ಯಾನ್ಸರ್ಗಳೇನಾದರೂ ಇದ್ದರೂ ಕೂಡ ಪಂಚಗವ್ಯದ ಸೇವನೆಯಿಂದ ನೀವು ಆಪರೇಷನ್ ಮಾಡಿಯೂ ಸರಿ ಮಾಡಲಿಕ್ಕಾಗದೇ ಇರುವಂಥದ್ದನ್ನು ಪಂಚಗವ್ಯ ಕ್ಲಿಯರ್ ಮಾಡುತ್ತೆ. ಅದರ ಎಕ್ಸಾಂಪಲ್ಸ್ಗಳಿದೆ ಬೇಕಾದಷ್ಟು, 100 ಪುಣೆಯಲ್ಲಿ ನಂಗೆ ಅವರ ಸಂಸ್ಥೆ ಹೆಸರು ಮರ್ತೋಯ್ತು. ಅವರು ಅದೇ ಒಂದು ಕಾರ್ಯಚಟುವಟಿಕೆಯಿಂದ ಎಷ್ಟೋ ಜನರಿಗೆ ಇವತ್ತು ಕ್ಯೂರ್ ಮಾಡ್ತಾ ಇದ್ದಾರೆ. ಅಲ್ಲಿ ತನಕ ಹೋಗೋದು ಬೇಡ. ನಾನು ಅದು ಯಾಕೆ ಹೇಳಿದೆ ಅಂದರೆ ಅದು ವೈದೇಶಿಕವಾಗಿ ಒಂದು ಹೆಸರು ಪಡೆದಂತಹ ಸಂಸ್ಥೆ ದೃಷ್ಟಿಯಿಂದ ಹೇಳಿದೆ. ಅದು ಬಿಟ್ಟು ಇನ್ನೂ ಅನೇಕ ಕಡೆಗಳಲ್ಲಿ ಮನೆಗಳಲ್ಲಿಯೂ ಕೆಲವರೆಲ್ಲ ಗೋ ಚಿಕಿತ್ಸೆಯನ್ನು ಕೊಡೋರಿದ್ದಾರೆ. ಕೆಲವು ಜಾಗಗಳಲ್ಲಿ ಹಳ್ಳಿಯಲ್ಲಿ ಗೋವಿನ ಮೂಲಕವೇ ಚಿಕಿತ್ಸೆ. ಗೋಮಯ ಗೋಮೂತ್ರ ಇರೋ ಜಾಗದಲ್ಲಿ ಸ್ವಲ್ಪ ಹೊತ್ತು ಮಲಗಿದ ಅಂದರೆ ಅವನ ರೋಗ ಪರಿಹಾರ ಆಗುತ್ತೆ. ಚರ್ಮ ರೋಗಗಳೆಲ್ಲ ಗೋಮಯವನ್ನು ಚೆನ್ನಾಗಿ ಹಚ್ಚಿ ಅವನು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿದ ಅಂದರೆ, ಈ ಉಪಕರ್ಮ ಆಗುವಾಗ ದಶವಿಧ ಸ್ನಾನ ಅಂತಿದೆ, ಅದರಲ್ಲಿ ಗೋಮಯ ಸ್ನಾನ, ಗೋಮೂತ್ರ ಸ್ನಾನ,
ಮೊಸರು, ಪಂಚಗವ್ಯ ಸ್ನಾನ ಎಲ್ಲವೂ ಇದೆ. ಎಲ್ಲವೂ ಕೂಡ ನಮ್ಮ ದೇಹಕ್ಕೆ ಒಂದು ಶಕ್ತಿಯನ್ನು ತುಂಬುವಂಥದ್ದು, ಪಾಸಿಟಿವ್ ಎನರ್ಜಿ ಕೊಡುವಂಥದ್ದು. ಇದು ಏನು ಗೊತ್ತಿಲ್ಲದೆ ಪಂಚಗವ್ಯ ಅಂದ್ರೆ ನಮ್ಮಲ್ಲಿ ಸಮಸ್ಯೆ ಏನಾಗಿದೆ ಗೊತ್ತಾ, ಈ ಪೇಟೆಯ ಹಸುಗಳದ್ದು ಗೋಮಯ ಗೋಮೂತ್ರ ತಗೊಂಡ್ರೆ ಅವನು ಸೀದಾ ನರಕದ ಬಾಗಿಲ ಹತ್ರ ಹೋಗಿ ನಿಂತಂಗಿರುತ್ತೆ. ಹೇಗೆ? ಯಾಕಂದ್ರೆ ಅವುಗಳು ಪಾಪ ಬೀದಿಯಲ್ಲಿ, ಅವುಗಳದ್ದೇನು ತಪ್ಪಿಲ್ಲ, ಬೀದಿಯಲ್ಲಿ ಯಾರ್ಯಾರೋ ಮನುಷ್ಯರು ಏನೇನೋ ತಿಂದದ್ದನ್ನು, ಅರ್ಧಂಬರ್ಧ ಪ್ಲಾಸ್ಟಿಕ್ ಕಟ್ಟಿ ಹಾಕಿದ್ದನ್ನು ತಿಂದು ಹೊಟ್ಟೆನೂ ಹಾಳು ಮಾಡಿಕೊಂಡು ಪ್ಲಾಸ್ಟಿಕ್ ತಿಂದು ಅವರು ಮಾಂಸ ತಿಂದಿರ್ತಾರೋ, ಯಾವ ಪದಾರ್ಥ ತಿಂದಿರ್ತಾವೋ ಅದನ್ನೆಲ್ಲ ಅರ್ಧಂಬರ್ಧ ಬಿಟ್ಟಿದ್ದು ಅವುಗಳು ಪರಿಮಳಕ್ಕೋಸ್ಕರ ಎಲ್ಲ ತಿಂದು ಬಿಡ್ತವೆ. ತಿಂದ ಮೇಲೆ ಅವುಗಳ ಗೋಮಯ ಗೋಮೂತ್ರ ಅದು ಗಟಾರಕ್ಕಿಂತ ಕೆಟ್ಟದಾಗ ವಾಸನೆ ಬರುತ್ತೆ. ಅದೇ ನೀವು ಎಲ್ಲಿ ಹಸುರಾದ ಜಾಗದಲ್ಲಿ ತಾನಾಗಿ ಹುಟ್ಟಿ ಓಡಾಡಿ ಬೆಳೆದ ಹಸುವಿನ ಗೋಮಯ ಗೋಮೂತ್ರದ ಸ್ಮೆಲ್ಲು ನೋಡಿದರೆ, ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಹೇಳ್ತಾ ಇರೋದು, ತುಂಬ ತಲೆನೋವಿದ್ರೆ, ತೀವ್ರವಾದ ತಲೆ ಸಿಡಿತಾ ಇದ್ದರೆ ನೀವು ದೇಸಿ ಗೋವಿನ ಹಸುವಿನ ಈಗ ತಾನೇ ಫ್ರೆಶ್ ಹಾಕಿದ ಗೋಮಯವನ್ನು 5 ನಿಮಿಷ ನೀವು ಸ್ಮೆಲ್ಲು ತಗೊಂಡ್ರೆ ತಲೆನೋವು ಹೋಗುತ್ತೆ. ಹೌದಾ? ನಾನು ಅನುಭವಿಸಿ ಹೇಳ್ತಾ ಇರೋದು, ಸುಮ್ಮನೆ ಎಲ್ಲೋ ಯಾರದ್ದು ಪುಸ್ತಕದ್ದು ಓದಿ ಹೇಳ್ತಿಲ್ಲ ನಾನು. ಇಂಥದ್ದು ಬೇಕಾದಷ್ಟು ಅನುಭವಗಳಿವೆ. ದಿನ ನಮಗೆ ಒಂದು ಉದ್ಧರಣೆಯಷ್ಟು ಅಥವಾ ಚೂರು ಜಾಸ್ತಿ ಆದರೆ ಏನು ತೊಂದರೆ, ಸಾಯಲ್ಲ ಯಾರು. ಗೋಮೂತ್ರವನ್ನು ಫ್ರೆಶ್ ಕುಡಿದ್ರೆ ಈ ಜಾಡ್ಯ ಇದೆಯಲ್ಲ, ನಿದ್ದೆ ಬರುದು, ಆಗಾಗ ಒಂಥರ ಮಬ್ಬ್ ಅನ್ಸುದು, ಉತ್ಸಾಹ ಇಲ್ಲ ಅನ್ಸುದು, ಬೇಜಾರು ಅನ್ಸುದು ಆಗುದೇ ಇಲ್ಲ. ಇಡೀ ದಿವಸ ಖುಷಿಯಾಗಿರ್ತಾನೆ. ಇದು ನಮಗೆ ಹಿಂದೆ ಹಸುಗಳ ಜೊತೆಗೆ ಇದ್ದದ್ರಿಂದ ನಮ್ಗೆ ಚೆನ್ನಾಗಿ ನೆನಪಿದೆ. ಈಗ ಅದರ ಫಲವನ್ನು ನಾವು ಮಿಸ್ ಮಾಡ್ತಾ ಇರೋದು ನಮ್ಗೆ ಅನುಭವಕ್ಕೆ ಬರ್ತಾ ಇದೆ. ಅವುಗಳ ಜೊತೆಗಿದ್ದಾಗ ನಾವು ಹೇಗಿರ್ತೀವಿ, ಅವುಗಳ ಜೊತೆ ಇದ್ದಾಗ ನಾವು ಎಷ್ಟು ಫ್ರೆಶ್ ಆಗಿರ್ತೀವಿ, ಅವುಗಳು ಇಲ್ಲದೆ ದೂರದಲ್ಲಿ ಯಾವುದೋ ಪ್ಯಾಕೆಟಲ್ಲಿ ಬರುವುದನ್ನಷ್ಟೇ ಕುಡಿದಾಗ ನಮ್ಮ ಮನಸ್ಥಿತಿ ಎಷ್ಟು ದುರ್ಬಲವಾಗಿರುತ್ತೆ, ಎರಡೂ ನಮ್ಗೆ ಅರ್ಥ ಆಗುತ್ತೆ. ಅದನ್ನಾಗಿ ಗೋವು ಅನ್ನೋದು ಒಂಥರ ಚಲಿಸುವ ಚಿಕಿತ್ಸಾಲಯ. ಸೂಪರ್. ಅದು ಆ್ಯಕ್ಚುಲಿ ಸೈನ್ಸೇ, ಅದು ನಿಜವಾಗ್ಲೂ ಚಲಿಸುವ ವಿಜ್ಞಾನ ಇದ್ದಾಗೆ ಚಲಿಸುವ ಚಿಕಿತ್ಸಾಲಯ. ಅದು ಹೋದಲ್ಲಿ ನಿಮ್ಗೆ ಮದ್ದು ಕೊಡುತ್ತೆ, ನೀವು ಅದ್ರ ಜೊತೆಗಿದ್ರೆ ಸಾಕು. ಅದನ್ನು ಮೇಯಿಸಿದ್ರೆ, ಅದರ ಮೈ ಸವರಿದ್ರೆ, ಅದರ ಜೊತೆಗಿದ್ರೆ ನಿಮ್ಗೊಂದು ಮಾನಸಿಕವಾದ ಏನೇ ಒಂದು ಡಿಪ್ರೆಷನ್ ತರ ಇದ್ರೂ ಕೂಡ ಪರಿಹಾರ ಆಗುತ್ತೆ. ಅಲ್ಲ, ಈಗ ದುಡ್ಡು ಮಾಡ್ತಾರೆ ಕೌ ಕಡ್ಲಿಂಗ್ ಅಂತ, 15,000 ರೂಪಾಯಿ. ನಾವು ಕೆಲ್ಸಕ್ಕೆ ಸಿಗಲ್ಲ, ಒಂದು 15,000 ರೂಪಾಯಿ ಕೊಟ್ರು ಅಂತ ಒದ್ದಾಡ್ತಾ ಇದ್ರೆ, ಇವರು ಯಾವುದೋ ಒಂದು 10 ಗಂಟೆಗೆ 5 ಗಂಟೆಗೆ ಅವ್ರ ಹತ್ರ ನೀವು ಮತ್ತೇನು ಅವ್ರು ಚಾಕ್ರಿನೇ ಮಾಡ್ಬೇಕು. ಮನೆಯಲ್ಲಿದ್ದ ಹಸುನ ಮಾರ್ದ, ಇಲ್ಲಿ ಬಂದು ಕೌ ಚಾಕ್ರಿ ಮಾಡಿ 15,000 ರೂಪಾಯಿ ಕೊಟ್ಟು ನಾನು ಈಗ ಆರೋಗ್ಯವಂತನಾಗಿದ್ದೇನೆ ಅಂತ ಸೋ ಕಾಲ್ಡ್ ಸಿವಿಲೈಸೇಷನ್ನ ವ್ಯಕ್ತಿಯ ಮಾತಿದು. ಅದ್ಭುತಾಚಾರ್ಯ, ಅನೇಕ ವಿಚಾರಗಳನ್ನು ಮಾತಾಡಿದೀವಿ, ಇನ್ನೂ ಬೇಕಾದಷ್ಟಿದೆ. ನನಗೆ ಯಾರೋ ಒಬ್ರು ಕೇಳಿದ್ರು, ಯಾರಾದ್ರೂ ಪ್ರಶ್ನೆಗಳನ್ನು ಕೇಳುದಿದ್ರೆ ಕೇಳಿ, ನಾವು ಅದನ್ನ ಆಮೇಲೆ ನಿಧಾನಕ್ಕೆ ಉತ್ತರಿಸೋಣ. ಇಂಥ ಪ್ರಶ್ನೆಗಳು ಖಂಡಿತ. ನನಗೆ ಯಾರೋ ಒಬ್ರು ಕೇಳಿದ್ರು, ದೇವಸ್ಥಾನಗಳಲ್ಲಿ ನೀವು ಆ ದೇವತಾ ಪ್ರತಿಮೆಗಳ ಮುಂದೆ ಹೋಗಿ ಕೈ ಮುಗಿಯೋದು ಯಾಕೆ, ಅಲ್ಲಿ ಹೋಗಿ ಜೋರು ಜಾಂಟಿ ಹೊಡೆಯೋದು, ಗಂಟೆ ಬಾರಿಸೋದು, ಅದೆಲ್ಲ ಯಾಕೆ ಅಂದರೆ ಇದಕ್ಕೆ ಧಾರ್ಮಿಕ ಹಿನ್ನೆಲೆಗಳನ್ನು ಕೊಡ್ತೀರಿ, ಆದರೆ ವೈಜ್ಞಾನಿಕ ಹಿನ್ನೆಲೆಗಳನ್ನು ಏನು ಕೊಡ್ತೀರಿ ನೀವು ಅಂತ ಕೇಳಿದಾಗ, ನಾನು ಹಿಂದೆ ಒಂದು ಬುಕ್ ಓದಿದಾಗ ಬುಕ್ಕಲ್ಲಿ ಭಾಳ ಅದ್ಭುತವಾಗಿ ಬರೆದಿದ್ರು, ಇಂಡಿಯಾ ಇನ್ ದ ಸೈನ್ಸ್ ಅನ್ನೋ ಪುಸ್ತಕದಲ್ಲಿ. ರಾಕ್, ಇಟ್ಸ್ ಅ ರಾಕ್, ಅದು ಒಂದು ಕಲ್ಲು, ಇಟ್ಸ್ ಮೇಡ್ ಅಪ್ ಆಫ್ ಅ ಮಿನರಲ್ಸ್ ಅಂತ ಗೊತ್ತು. ಯಾವಾಗ ನಾವು ಆ ಸೌಂಡ್ ಎನರ್ಜಿಯನ್ನು ಪಾಸ್ ಮಾಡ್ತೀವಿ, ಸೌಂಡ್ ಎನರ್ಜಿ ಅನ್ನೋದು ಒಂದು ರಿಫ್ಲೆಕ್ಟ್ ಆಗುತ್ತೆ. ಈ ಲೈಟ್ ಹಾಕಿದ್ದೀವಿ, ಒಂದು ರಿಫ್ಲೆಕ್ಷನ್ ಇದೆ, ಸೌಂಡ್ ಅನ್ನೋದಕ್ಕೂ ಒಂದು ಎಕೋ ಇದೆ, ಒಂದು ರಿಫ್ಲೆಕ್ಷನ್ ಇದೆ. ಆ ಒಂದು ಕ್ಲೋಸ್ ರೂಮಲ್ಲಿ ಹೋದಂತಹ ಸೌಂಡು ಆ ಪ್ರತಿಮೆಗೆ ಪಡೆದು ಎಲಾಬ್ರೇಟ್ ಆಗಿ ಬರುತ್ತೆ ನಮ್ಮ ಹತ್ರಕ್ಕೆ ವಾಪಸ್. ಹೌದು. ಆ ಜೋರು ಸೌಂಡನ್ನು ನಾವು ಕೇಳಿಸ್ಕೊಂಡಾಗ ಅಥವಾ ಅದನ್ನು ನಾವು ಫೀಲ್ ಮಾಡಿದಾಗ ಆಗ ಮನಸ್ಥಿತಿಗಳು ಚೇಂಜ್ ಆಗುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಫಾರ್ಮ್ ಆಗುತ್ತೆ. ಅದನ್ನು ಅನುಭವಿಸ್ಬೇಕಪ್ಪ, ಅಧ್ಯಯನ ಮಾಡಿದರೂ ಗೊತ್ತಾಗಲ್ಲ, ಅಲ್ಲಿ ಹೋಗಿ ಅನುಭವಿಸಿ ಬಂದಾಗ ಗೊತ್ತಾಗುತ್ತೆ ಅಂತ ಹೇಳಿದೆ. ಸೊ ಅದೇ ಹೇಳಿದ್ನಲ್ಲ, ಭಾಳ ಆಳವಾಗಿ ನೀವು ಮೊದಲೇ ಹೇಳಿದಾಗೆ ಭಾಳ ಆಳವಾಗಿ ವಿಜ್ಞಾನ ಹುಡುಕ್ತೀನಿ ಅಂದರೆ ಕಷ್ಟ. ದೇವರು ಅಂದರೆ ಕೇವಲ ಆ ಪ್ರತಿಮೆಯಲ್ಲ, ಇಡೀ ದೇವಸ್ಥಾನದ ಕೊನೆಯ ಆವರಣದ ತನಕ ಏನೇನಿದೆ ಅದಷ್ಟೂ ದೇವರ ಶರೀರ. ಹೌದು. ಆದ್ರಿಂದಾಗಿ ನೀವು ಅದರೊಳಗೆ ಹೋದಾಗ ಒಂದೇನೋ ಸುರಕ್ಷಿತವಾದ ಜಾಗದಲ್ಲಿದ್ದೇನೆ ಅಂತ ಫೀಲ್ ಆಗುತ್ತೆ, ಒಂದು ಪಾಸಿಟಿವಿಟಿ ಬರುತ್ತೆ ಅನ್ನೋದು ಫೀಲ್ ಆಗುತ್ತೆ. ಹಾಗಾಗಿ ಅಲ್ಲಿ ಕೂತು ಸ್ವಲ್ಪ ಹೊತ್ತು ಇದ್ದು ಬಂದ್ರೆ ಮಾನಸಿಕವಾದ ಒಂದು ಸ್ಥಿರತೆ ಬರುತ್ತೆ ಅನ್ನೋದಕ್ಕೆ ಕಾರಣ ಅದು ಇಡೀ ವಾತಾವರಣ ಭಗವನ್ಮಯ. ಅಷ್ಟು ನೀವು ಹೇಳಿದ ಹಾಗೆ ಆ ಶಬ್ದ, ಅಲ್ಲಿಯ ತೀರ್ಥ, ಅಲ್ಲಿಯ ಬೆಳಕು, ನಾವಿವಾಗ ಈ ಲೈಟ್ಗಳನ್ನು ಹಾಕಿ ಅದರ ಒಂದು ಫ್ರೆಶ್ನೆಸ್ ಅನ್ನು ಕಳೆದು ಬಿಟ್ಟಿದ್ದೇವೆ. ಅದೇನೋ ಉಡುಪಿಯಲ್ಲಿ ಕೃಷ್ಣ ಮಠದಲ್ಲಿ ಈಗಲೂ ಒಳಗೆ ಬೆಳಕಿಲ್ಲ, ಆದ್ರೆ ಅದರದ್ದು ಒಂದು ನೋಡಿದ ನೆನಪಿನ ಒಂದು ಛಾಯೆ ಬೇರೆ.
ಆ ಫಿಗರ್ ಕಣ್ಮುಂದಿರುತ್ತೆ. ಆ ಭಾವನೆ ತುಂಬ ಜಾಗೃತವಾಗಿ ಕೂತಿರುತ್ತೆ. ಈ ಎಲ್ಲ ಹಿನ್ನೆಲೆಯ ಜೊತೆಗೆ ಆ ಸ್ಥಳದಲ್ಲಿ ಅದು ಕೇಂದ್ರೀಕೃತವಾದ ಜಾಗ ಆದ್ರಿಂದಾಗಿ ನಾವಾಗಲೇ ಒಂದು ಮಾತು ಹೇಳಿದ್ವಿ, ಎಲ್ಲ ಕಡೆ ಗಾಳಿ ಇದ್ರೂ ಟೈರಿಗೆ ಗಾಳಿ ಹೇಗೆ ಹಾಕಬೇಕು, ಎಲ್ಲ ಕಡೆ ದೇವರಿದ್ರೂ ಕೂಡ ಒಂದು ಪರ್ಟಿಕ್ಯುಲರ್ ಯಾಕೆಂದ್ರೆ ಎಲ್ರಿಗೂ ಎಲ್ಲ ಕಡೆ ದೇವ್ರ ನೆನಪಾಗಲ್ಲ. ಒಂದು ಪ್ರತೀಕ ಅವರಿಗೆ ಆಧಾರಕ್ಕೆ ಬೇಕೇ ಬೇಕು. ಆ ಆಧಾರದ ದೃಷ್ಟಿಯಿಂದ ಪ್ರತಿಷ್ಠೆ ಮಾಡಿದ ಜಾಗದಲ್ಲಿ ಅನೇಕ ಮಂತ್ರಗಳ ಜಪ, ಅನುಷ್ಠಾನ, ಪೂಜೆ, ಅಂದರೆ ಅದರ ಪ್ರತಿಮೆಯಲ್ಲಿ ಮಾಡಿದ ಅಭಿಮಂತ್ರಣೆ ಅದು ಶಕ್ತಿ ಕೇಂದ್ರೀಕೃತವಾಗಿರುತ್ತೆ. ಯಾರು ಭಕ್ತ ಹೋಗಿ ಪ್ರಾರ್ಥನೆ ಮಾಡ್ತಾನೋ ಅವನು ಮಾತಿನಿಂದ ಸಲ್ಲಿಸ್ಬೋದು ಅಥವಾ ಮಾನಸಿಕವಾಗಿ ಅದರ ಜೊತೆಗೆ ಸಂವಾದ ನಡೆಸ್ಬೋದು, ಅದು ರಿಫ್ಲೆಕ್ಟ್ ಆಗುತ್ತೆ. ಆಗ್ಲೇ ನೀವು ಹೇಳಿದಾಗ ಈ ಎಲ್ಲ ಶಬ್ದಗಳು, ಅದರ ಮಂತ್ರಗಳು ಇತ್ಯಾದಿಗಳೆಲ್ಲವೂ ರಿಫ್ಲೆಕ್ಟ್ ಆಗುವಾಗ ಅವನವನಿಗೆ ಏನೇನು ಬೇಕಿರುತ್ತೋ ಅದು ಆಯ ಶಕ್ತಿಯಿಂದ ಸಿಗ್ತಾ ಹೋಗುತ್ತೆ. ಬಿಟ್ರಿ ಅದೇ ಅನೇಕ ವಿಚಾರಗಳನ್ನು ಮಾತಾಡಿದ್ದೀವಿ, ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಮುಂದೆ ಸಮಯ ಸಿಕ್ಕರೆ ಮತ್ತೊಂದು ಇದೇ ಥರದ ಪಾಡ್ಕಾಸ್ಟನ್ನು ಮಾಡೋಣ. ಇನ್ನೂ ಅನೇಕ ವಿಚಾರಗಳನ್ನು ಯಥಾಶಕ್ತಿ ನಮ್ಮದು ಒಂದು ಸಿನಿಮಾ ಸಂಹಿತೆ ಬಾಕಿ ಇದೆ ಇದೆ ಪೆಂಡಿಂಗ್ ಇದೆ, ವಿಲ್ ಡು ಇಟ್ ಮಾಡೋಣ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ಮತ್ತು ಮುಂದಿನ ಒಂದು ಇಂಟರ್ವ್ಯೂಲ್ಲಿ ಅಥವಾ ಮುಂದಿನ ಒಂದು ಪಾಡ್ಕಾಸ್ಟಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದಕ್ಕೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಿಯಾಂಡ್ ಲಿಮಿಟ್ಸ್. ನಮಸ್ಕಾರ.